ಲಾಸ್ಟ್ ಟೈಮ್ದು ಏನು ಮೇಲ್ವರ್ಗದ ನಾಯಕರಿದ್ದಾರೆ ಅವರ ಒತ್ತಡಕ್ಕೆ ಮಾಡೋದು ಹೈಕಮಾಂಡ್ ಬೇಡ ಅಂತ ಹೇಳಿದ್ದು ಅಂತ ಈ ಸಮಾಜದಲ್ಲಿ ಇಲ್ಲ ಸರ್. ಎಲ್ಲರೂ ಒಂದೇ ನನ್ನ ಪ್ರಕಾರ. ಮೇಲೆ ಕೆಳಗೆ ಯಾವುದೂ ಇಲ್ಲ ಸಂವಿಧಾನದಲ್ಲಿ. ಅಲ್ಲ ನೀವು ಹೇಳ್ತಾ ಇದ್ರಿ, ಅಲ್ಲ ನಾನು ಹೇಳ್ತಾ ಇಲ್ಲ, ಆಗ್ಲೇ ಹೇಳ್ತಾ ಇದ್ರಿ ನೀವು ಸಮಾಜದಲ್ಲಿ ಎಲ್ಲರೂ ಒಂದೇ. ಅದಕ್ಕೋಸ್ಕರ ಸಂವಿಧಾನ, ಅದೇ ಸಂವಿಧಾನದ ಆಶಯ. ಇವ್ರು ಕೇಳ್ತಾ ಇದ್ರಿ ಅವ್ರ ಪ್ರಶ್ನೆ ಕೇಳಕ್ ಬಿಡ್ರಿ ಮೇಡಮ್. ಒಂದ್ ನಿಮಿಷ ಮೇಡಮ್ ಒಂದ್ ನಿಮಿಷ ನೋಡಿ ಸರ್. ಲಾಸ್ಟ್ ಟೈಮ್ ಅಂಕಿ ಸಂಖ್ಯೆ ಅಲ್ವಾ ಸರ್? ನೋಡಿ ನಾನು ಮಾತಾಡಕ್ ಬಂದಿದ್ದೀನಿ, ಕರೆಕ್ಟ್, ಮಾತಾಡಕ್ ಅವಕಾಶ ಇರಬೇಕು. ಖಂಡಿತ ಸರ್. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡೋದಕ್ಕೆ ಬಂದಿದ್ದೀನಿ. ನೀವು ಅದಕ್ಕೆ ಕರ್ಸಿದ್ದೀರಾ ಮೇಡಮ್? ಬರ್ತೀನಿ ಹೇಳಿ ಸರ್. ನೋಡಿ ಸರ್, ಈಗ ಲಾಸ್ಟ್ ಟೈಮು ಎಲ್ಲ ರೆಡಿ ಇತ್ತು, ಎಲ್ಲ ರಿಪೋರ್ಟ್ ರೆಡಿ ಇತ್ತು, ಅಂಕಿ ಸಂಖ್ಯೆಗಳು ಕೆಲವೊಂದಿಷ್ಟು ಲೀಕ್ ಆಯಿತು ಅಲ್ವಾ? ಈಗ ಆ ಅಂಕಿ ಸಂಖ್ಯೆಗಳು ಕಡಿಮೆ ತೋರಿಸಿದ್ರು. ಲಿಂಗಾಯತರು ನಾವು 1 ಕೋಟಿಗಿಂತ ಹೆಚ್ಚಾಗಿದ್ದೀವಿ, ದಲಿತರು 1 ಕೋಟಿ ತೋರಿಸಿದ್ದಾರೆ, ಮುಸ್ಲಿಂ ಅಷ್ಟು ತೋರಿಸಿದ್ದಾರೆ, ನಾವು ಒಕ್ಕಲಿಗರು ನಾವು 1 ಕೋಟಿ ಇದ್ದೀವಿ. ಹಾಗಾಗಿ ಅವರು ಒತ್ತಡಕ್ಕೆ ಮಾಡೋದು ಹೈಕಮಾಂಡ್ ನಿಮಗೆ ಒಂದ್ ನಿಮಿಷ ತಲೆ ಬಾಗಿದ್ದು. ಒಂದ್ ನಿಮಿಷ. ಈಗ ನಿಮ್ಮ ಕೋಟಿಗಳ ಲೆಕ್ಕದಲ್ಲೇ ಕಮ್ಮಿ ಅಂದ್ರೆ 6, 7, 8, 9 ಕೋಟಿ ತನಕ ಹೋಗ್ಬಿಡ್ತದೆ ಈ ಕೋಟಿಗಳ ಲೆಕ್ಕ. ಅಂದ್ರೆ ಆ ರಿಪೋರ್ಟು ಬಹಿರಂಗ ಆಗಲಿಲ್ಲ. ಇನ್ನೊಂದು ನಾವು ಖಂಡಿತ ಮಾಡ್ತಾ ಇದ್ವಿ. ಯಾವಾಗ 18ಕ್ಕೆ ನಮ್ಮ ಸರ್ಕಾರ ಬಿದ್ದೋಗ್ತದೆ. ಕುಮಾರಸ್ವಾಮಿ ಅವ್ರಿಗೆ ಅವಕಾಶ ಇತ್ತಲ್ವಾ, ಯಡಿಯೂರಪ್ಪನವ್ರಿಗೆ ಅವಕಾಶ ಇತ್ತು, ಮತ್ತೆ ಬೊಮ್ಮಾಯಿ ಅವರು ಅದೇ ಆಯೋಗವನ್ನು. ಸರ್ ನೋಡಿ, ನಾನು ಅವ್ರಿಗೆ ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಆಗಬಾರ್ದು ಅಂತ ಬಿಟ್ಟಿದ್ದೀನಿ. ಏನಾಗಿದೆ? ಅಲ್ಲ ಅವರು ಮಾಡಲಿಲ್ಲ. ಒಂದ್ ನಿಮಿಷ ಅವ್ರು ಏನೋ ಕೇಳಿದಾರೆ, ಹೇಳಕ್ ಬಿಡ್ರಿ ಏನಿದು ಉತ್ತರ ಕೊಡ್ತಾರೆ ಮೇಡಮ್. ಮೇಡಮ್ ಕೇಳಿಸ್ಕೊಳ್ಳಿ ಕೇಳಿಸ್ತಾರೆ. ಅವ್ರು ನನ್ನ ಪ್ರಶ್ನೆ ಕೇಳಿದಾರೆ, ಉತ್ತರ ಕಂಪ್ಲೀಟ್ ಮಾಡಕ್ ಬಿಡಿ. ನಿಮ್ಮ 300 ಜಾತಿ ತಾನೆ, ಅದೇ ಜಾತಿ. ಒಂದ್ ನಿಮಿಷ ಸರ್. ನೋಡಿ, ನನ್ನ ಮಾತು ಕಂಪ್ಲೀಟ್ ಮಾಡಕ್ ಬಿಡ್ತಾ ಇಲ್ಲ. ಯಾಕೆಂದ್ರೆ ನನ್ನ ಮಾತು ಅವ್ರು ಬುಡಕ್ ಹೋಗುತ್ತೆ. ಒಂದ್ ನಿಮಿಷ ಬಿಡ್ರಿ. ಅವ್ರು ನನ್ನ ಕೇಳಿದ್ದಾರೆ, ಬಿಡ್ರಿ. ಬೊಮ್ಮಾಯಿ ಅವರು ಏನು 2020ರಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವ್ರು ಮಾಡಿ ನಾವು ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೆಜ್ಜೆ ಇಟ್ರಲ್ವಾ, ಅದನ್ನ ಅನುಷ್ಠಾನಕ್ಕೆ ತರಲಿಲ್ಲ. ಒಂದು ಅದಾದ್ಮೇಲೆ ನಾನು ಮಾತು ಮುಗಿಸೋದಕ್ಕೆ ಬಿಡ್ತಾ ಇಲ್ಲ, ಪ್ಲೀಸ್. ಅದಾದ್ಮೇಲೆ ನಾವು ಖಂಡಿತ ಮಾಡ್ತಾ ಇದ್ವಿ ಸರ್. ನೋಡಿ, ನಾನು ಹೇಳಕ್ ಬಿಡ್ತಾ ಇಲ್ಲ. ಅದೇ ಬಿಜೆಪಿಯವರು ಇದು ಸರಿ ಇಲ್ಲ, ಲೋಪ ಇದೆ, ಹಂಗಿದೆ ಹಿಂಗಿದೆ ಅಂತ ಇಲ್ಲು ಬಲ್ಲದ ಗೊಂದಲ ಸೃಷ್ಟಿ ಮಾಡಿದ್ರು. ಒಟ್ಟಾರೆಯಾಗಿ ಇವ್ರ ಕೈಲಿ ಮಾಡಕ್ ಹೋಗಲ್ಲ. ಇವ್ರದ್ದು ಹೆಂಗ್ ಗೊತ್ತಾ, ಕುಣಿಯಲಾರದವರ ಎಂತದು ನೆಲಡೊಂಕು ಅಂದಂಗೆ, ಕೊಟ್ಟ ಕುದುರೆಯನ್ನು ಏರದವ ವೀರನೂ ಅಲ್ಲ ಧೀರನೂ ಅಲ್ಲ. ನಾನು ಇಷ್ಟುದ ಹೇಳ್ದೆ, ನಮ್ಮ ಸಾಧನೆಗಳು ಈಗ ಸರ್, ಈಗ 60 ಪ್ರಶ್ನೆ ಇದೆ ಓಕೆನಾ? 60 ಪ್ರಶ್ನೆ ಇದೆ. ಅದರಲ್ಲಿ ಆಧಾರ್ ಕಾರ್ಡು ಅದೆಲ್ಲ ಪಾರದರ್ಶಕವಾಗಿ ಆಗಬೇಕು ಅಂತ ಹೇಳಿದ್ದೀರಿ ಓಕೆನಾ? ಅದೇ ಬದಲಿ ಶ್ರೀಮಂತರು, ಅತಿ ಶ್ರೀಮಂತರು ಯಾರು, ಕಡು ಬಡವ ಯಾರು, ಅಂದ್ರೆ ತುಳಿತಕ್ಕೊಳಗಾದ ಆ ಆಪ್ಷನ್ಗಳನ್ನ ಇಟ್ಟಿದ್ರೆ ಇನ್ನೂ ಹೆಚ್ಚಾಗ್ತಾ ಇತ್ತು ಸರ್. ಒಂದು ಕಾಲಮ್ ಸಾಮಾಜಿಕ ಅಂತ ಬಂದಾಗ ಒಂದ್ ನಿಮಿಷ ಸರ್, ಐ ವಾಂಟ್ ಟು ಕ್ಲಾರಿಫೈ. ಸರ್, ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ಕೇಳ್ಬಿಡಿ, ಉತ್ತರ ಕೊಡ್ತಾ ಇದ್ದಾರೆ ಮೇಡಮ್, ಕ್ಲಾರಿಟಿ ಕೊಡ್ತಾ ಇದ್ದಾರೆ ಸರ್. ನೋಡಿ, ಈಗ ವರ್ಷಕ್ಕೆ 56,000 ಕೋಟಿ ನೀವು ಒಂದು ಪ್ರಶ್ನೆ ಕೇಳಿದ್ದೀರಿ, ಬಹಳ ಗಂಭೀರವಾದಂತ ಪ್ರಶ್ನೆ. ಇದು ಗಂಭೀರತೆ ನಾನು ಹೇಳ್ತಾ ಇದ್ದೀನಿ. ಏನಾಗಿದೆ ಮುಗಿಸ್ಬಿಡಿ ಸರ್. ಬರ್ತೀನಿ. ಇಲ್ಲಿ ಸಾಮಾಜಿಕ ಅಂತ ಪ್ರಶ್ನೆ ಇದೆಯಲ್ಲ, ಅದರಲ್ಲಿ ನಿನ್ನ ಮನೇಲಿ ಕೋಳಿ ಎಷ್ಟಿದೆ, ಕುರಿ ಎಷ್ಟಿದೆ, ಆ ತಲಾ ಅದೇ ಎಷ್ಟು, ನಿನ್ ಸಂಬಳ ಎಷ್ಟು, ನಿನ್ ಇನ್ಕಮ್ ಎಷ್ಟು, ನಿನ್ ಇನ್ಕಮ್ ಟ್ಯಾಕ್ಸ್ ಪೇಯರ್, ಸ್ಯಾಲರಿ ಎಷ್ಟು, ಪ್ರತಿಯೊಂದು ಅವನ ಒಂದು ಸ್ಥಿತಿಗತಿಗಳನ್ನ ಖುದ್ದಾಗಿ ಹೋಗಿ ಅದನ್ನ ಬರ್ದ್ಕೊಂಡು ಬಂದು ಈ ಒಂದು ಸರ್ಕಾರದ ಮುಂದೆ ಇಡುವಂತ ಕೆಲಸ ಮಧುಸೂದನ್ ನಾಯ್ಕ ಅವರ ಏನು ಆಯೋಗ ಇದೆ ಮಾಡೇ ಮಾಡ್ತದೆ. ನಾವು ನಮ್ಮ ನಾಡಿನ ಜನರ ಬದುಕನ್ನ ಕಟ್ಕೊಡುವಂತ ಕೆಲಸವನ್ನ 100ಕ್ಕೆ 100 ಮಾಡ್ತೀವಿ. 70 ವರ್ಷ ಬೇಕಾಯ್ತು ಹಾಗಾದ್ರೆ ಮಾಡಕ್ಕೆ ಸರ್. 11ರಲ್ಲಿ ನಾವು ಪ್ರಯತ್ನ ಪಟ್ಟಿದ್ವಿ. ಒಂದ್ ನಿಮಿಷ, ನಾವು ಪ್ರಯತ್ನ ಪಡ್ಲಿಲ್ಲ ಅಂದ್ರೆ ಓಕೆ. ಸದಾಶಿವ ಆಯೋಗವನ್ನ ರಚನೆ ಮಾಡಿದ್ಯಾರು 2004ರಲ್ಲಿ ಧರ್ಮಸಿಂಗ್ ಅವ್ರ ಕಾಲ. ಆ ಕೂಡಲೇ ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬರ್ತಾರೆ, ಇವರು ಯಡಿಯೂರಪ್ಪನವ್ರ ಜೊತೆ ಸೇರಿ, ಆಮೇಲೆ ಯಡಿಯೂರಪ್ಪನವರು, ಆಮೇಲೆ ಸದಾನಂದ ಗೌಡ್ರು, ಆಮೇಲೆ ಜಗದೀಶ್ ಶೆಟ್ಟರು ಏನ್ ಮಾಡಿದ್ರು. ಇವತ್ತು 10 ವರ್ಷ. ಇನ್ನೊಂದು ಹೇಳ್ತೀನಿ, ಕಾಂತರಾಜು ಅವ್ರದಕ್ಕೆ ಒಂದು ಕೊನೆದಾಗ ಹೇಳ್ತೀನಿ ಸರ್. 10 ವರ್ಷ ಆಗಿದೆ. ಇವತ್ತು ಅವತ್ತಿನ ಮನೆ ಪರಿಸ್ಥಿತಿ ಇವತ್ತು ಹೇಗಿದೆ? ಅವತ್ತು ಅವ್ನು ಶಿಕ್ಷಣ 10ನೇ ಕ್ಲಾಸ್ ಓದ್ತಾ ಇದ್ದ, ಇವತ್ತು ಅವ್ನು ಡಬಲ್ ಡಿಗ್ರಿ ಮುಗಿಸಿ ಕೆಲಸಕ್ಕೆ ಸೇರಿರ್ತಾನೆ. ಅವತ್ತು ಅವ್ನ ಬ್ಯಾಂಕ್ ಬ್ಯಾಲೆನ್ಸು 15,000 ಇತ್ತೇನೋ, ಇವತ್ತು ಅವ್ನ ಬ್ಯಾಂಕ್ ಬ್ಯಾಲೆನ್ಸ್ 15 ಲಕ್ಷ ಆಗಿರ್ಬೋದು. 10 ವರ್ಷ ಹಿಂದಕ್ಕೆ ಹೋಗಿ ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ನೂತನವಾಗಿ ಜಾತಿಯ ಆಧಾರದ ಮೇಲೆ ವೋಟ್ ಬ್ಯಾಂಕ್ ಎಷ್ಟಿದೆ ಅಂತ ಅಳಿತಾ ಇದ್ರೆ ಅಷ್ಟೇ, ನೀವು ಲೆಕ್ಕ ಆಗ್ತಾ ಇದ್ರಿ. ನಾಳೆ ಏನಾದ್ರು ಎಲೆಕ್ಷನ್ ಇದೆಯಾ? OBC ನಾಳೆ ಎಲೆಕ್ಷನ್ ಇದೆಯಾ? ಹಂಗ್ ಮಾಡೋದಾಗಿರ್ ನಾವು 27ರ ಕೊನೆಯಲ್ಲಿ ಇದನ್ನ ಮಾಡ್ತಾ ಇದ್ವಲ್ಲ. ನಮಗ್ ಬೇಕಾಗಿರೋದು ಜನರ ಬದುಕು ಸರ್, ಜನರ
ಬದುಕಿಗೋಸ್ಕರ Yes, ಮಾಡ್ತಾ ಮೇಡಮ್ ಇತಿಹಾಸಕ್ಕೆ ಹೋದ್ರೆ ಅಲ್ಲ ವಿರೋಧ ಕಾಕಾ ವಿರೋಧ ಕೇಂದ್ರ ಯಾಕೆ ಕಮಿಟಿ ಏನಾಯ್ತು? ವಿರೋಧ ಅಲ್ಲ, ವಿರೋಧ ಇತಿಹಾಸ ಯಾಕೆ ಮಂಡಲ್ ಕಮಿಟಿ ಏನಾಯ್ತು? ಮಂಡಲ್ ಅಲ್ಲ ನೀವ್ ಹೇಳ್ತಾ ಇದ್ರಿ ಅದ್ವಾನಿ ಅವರು ವಿರೋಧ ಅಲ್ಲ, ನೀವು ಮಾಡಿದ್ದಾರೆ. ಒಂದ್ ನಿಮಿಷ ಅಲ್ಲ ಧರ್ಮವನ್ನ ಹೊಡೆಯುವಂತ ಪ್ರಯತ್ನಗಳಾಗ್ತಿದೆ ಅಂತ ಹೇಳ್ತಿದ್ದೀರಿ ಅಲ್ಲ ಮೇಡಮ್ ಹೌದು. ತುಳಿತಕ್ಕೊಳಗಾದ್ರು ಮಾನ್ಯ ಮೀಸಲಾತಿ ಸಿಗಬೇಕು ಸಿದ್ದರಾಮಯ್ಯನವರ- ಶೈಕ್ಷಣಿಕವಾಗಿ ಏನೋ ಅನುಕೂಲ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸರ್ಕಾರದಿಂದ. ಖಂಡಿತವಾಗ್ಲೂ ಅದಕ್ಕೆ ನಮ್ಮ ವಿರೋಧ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರ ಅಜೆಂಡಾ ಸ್ಪಷ್ಟವಾಗಿದೆ. ಅವರು ಜಾತಿಗಳನ್ನು ನೋಡಿ ಇದು ಧರ್ಮಗಳು, ಇದೊಂದು ಸಿಂಪಲ್ ಎಕ್ಸಾಂಪಲ್. 10 ವರ್ಷದಲ್ಲಿ 313 ಜಾತಿ ಏರಿಕೆ ಹೆಂಗಾಗುತ್ತೆ? ಅದಕ್ಕೊಂದು ಉತ್ತರ ಇವರು ಕೊಟ್ಟಿಲ್ಲ. ಅದು ಬಿಟ್ಟು 15 ದಿನದಲ್ಲಿ, ಈಗ ಮೊನ್ನೆ ರೀಸೆಂಟ್ ಆಗಿ ಪರಿಶಿಷ್ಟ ಪಂಗಡದ್ದು 15 ದಿನದಲ್ಲಿ ಒಳ ಮೀಸಲಾತಿ ಮಾಡಿದ್ರು. ಪರಿಶಿಷ್ಟ ಪಂಗಡದ್ದು ಮಾತ್ರ. ಈಗ ಇಡೀ ರಾಜ್ಯದ 7 ಕೋಟಿ ಜನರ 60 ಕ್ವಶನ್ನ 15 ದಿನದಲ್ಲಿ ತರಾತುರಿಯಲ್ಲಿ ಮುಗಿಸುವಂತ ಯಾಕೆ ಹುನ್ನಾರ? ಯಾಕೆ ಮಾಡಬೇಕು? ಇದಕ್ಕೆ ಅಂತ ಬಜೆಟ್ ಇದೆ, 600 ಕೋಟಿ ಬಜೆಟ್ ಇಟ್ಟಿದ್ದೀರಾ? ಏನೇ ಇರಲಿ, ನಾನು ಹೇಳೋದು ಇಷ್ಟೆಲ್ಲ ಇರುವ ನಾವು ಭಾರತೀಯ ಜನತಾ ಪಾರ್ಟಿ ವಿರೋಧ ಯಾವತ್ತೂ ಇದಕ್ಕೆ ಮಾಡಿಲ್ಲ. ನಾವು ಹೇಳ್ತಿರೋದೇನಂತೆ, ಇಷ್ಟು ವರ್ಷದ ಮೇಲೆ ಇದನ್ನು ಮಾಡ್ತಾ ಇದ್ರೆ ಇದು 10 ವರ್ಷ ತನಕ ಬೇಕಾಗುತ್ತೆ. ಪ್ರತಿಯೊಂದು ಜಾತಿಯಲ್ಲೂ ಬಡವರಾಗೇ ಇದ್ದಾರೆ. 60 ವರ್ಷದಿಂದ ಇವರು ಗರೀಬಿ ಹಟಾವ್ ಅಂತ ಹೇಳ್ಕೊಂಡೇ ಬಂದ್ರು. ಈಗಲಾದ್ರೂ ಸಮರ್ಪಕವಾದ ಸರಿಯಾದ ಒಂದು ನಿಧಾನವಾಗಿ ಟೈಮ್ ತಗೊಂಡು ರಜದಲ್ಲೇ ಮುಗಿಸ್ಬೇಕು. ಟೀಚರ್ಸ್ ರಜೆ ಇದೆ, ಮಾಡಬೇಡಿ. ಯಾಕೆ ಮಾಡ್ತಾ ಇದ್ದೀರಾ? ನಿಮ್ಮ ಕೇಂದ್ರ ಸರ್ಕಾರ ನೆಕ್ಸ್ಟ್ ಮಾಡ್ತಾ ಇದೆ ಅವರು ಟೀಚರ್ ನೋಡಿ, ಅವಾಗೆಲ್ಲ ಇರ್ತವೆ. ಒಂದು ಸಿಂಪಲ್ ಕ್ವಶನ್ ರೀ, ಎಷ್ಟು ಸಮುದಾಯಗಳನ್ನು ಮೇಲಕ್ಕೆತ್ತಿದ್ರಿ ಹೇಳೋಣ ನೋಡೋಣ. ಈಗ 2.5 ವರ್ಷದಲ್ಲಿ ಜ್ವಲಂತ ಸಮಸ್ಯೆಗಳದ್ದು ಏನ್ ಮಾಡಿದ್ರಿ? ಜನ ಎಲ್ಲವನ್ನು ನೋಡ್ತಿದ್ದಾರೆ. ನಾವು ಜಗಳ ಆಡೋದು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರಲ್ಲ, ನಾನು ಹೇಳೋದು ಎಲ್ಲ ಒಂದು ನಿಮಿಷ ತೊಂದರೆ ಆಗುತ್ತಲ್ಲ ಮೇಡಮ್, ಮಧ್ಯ ಬಾಯಿ ಆಗ್ತದೆ, ತೊಂದರೆ ಆಗುತ್ತಲ್ಲ, ಇನ್ನೊಬ್ರು ಮಾತಾಡ್ಬೇಕಾದ್ರು ನಮಗೂ ಅದೇ ಆಗ್ತದೆ. ಯೋಚನೆ ಮಾಡಿ ಮಾತಾಡಿ. ನೀವು ನಿಮ್ ಸಾಧನೆ ಹೇಳ್ಬೇಕಲ್ಲ. 57 ಕಿಲೋಮೀಟರ್ ಇದ್ದಂತಹ ಮೆಟ್ರೋ ಏನು ದಾರಿ ಕರ್ನಾಟಕದಲ್ಲಿ ಎಷ್ಟಾಗಿದೆ? ಯಾರು ದುಡ್ಡು? ರೀ, ಕನ್ನಡಿಗರ ಟ್ಯಾಕ್ಸ್ ಮನಿ, PM ಆವಾಸ್ ಯೋಜನೆ ನಮ್ ದುಡ್ಡು, ಫಸಲ್ ಬಿಮಾ ಯೋಜನೆ ನಮ್ ದುಡ್ಡು, ನಮ್ ತೆರಿಗೆ ಹಣ ನಮಗೆ ಕೊಟ್ಟಿಲ್ಲ. 14 ವರ್ಷದಿಂದ ಹಣಕಾಸು ಆಯೋಗದ ಹಣ ಕೊಟ್ಟಿಲ್ಲ, GST ಹಣ ಕೊಟ್ಟಿಲ್ಲ, ಸೆಸ್ ಹಣ ಕೊಟ್ಟಿಲ್ಲ, ಭದ್ರಾ ಮೇಲ್ದಂಡೆ ಹಣ ಕೊಟ್ಟಿಲ್ಲ, ಪೆರಿಫಲ್ ರಿಂಗ್ ರೋಡ್ ಹಣ ಕೊಟ್ಟಿಲ್ಲ, ಕೆರೆ ಕಟ್ಟೆ ಅಭಿವೃದ್ಧಿ ಹಣ ಕೊಟ್ಟಿಲ್ಲ, ನೆರೆ ಹಣ ಕೊಟ್ಟಿಲ್ಲ, ಬರದ ಹಣ ಕೊಟ್ಟಿಲ್ಲ. ಇವರು 100 ಕರ್ನಾಟಕದ ಅವಕಾಶ ಇದೆ. ನಾನು ಬರ್ತೀನಿ. ಏನೇ ಮಾಡಿದ್ರು ಮಾನ್ಯ ಸಿದ್ದರಾಮಯ್ಯ ಮನೆಯನ್ನು ತಂದು ಕೊಟ್ಟಿಲ್ಲ. ಜನರ ಟ್ಯಾಕ್ಸ್ ಮೋದಿ ಅವರಿಗೆ ಬಡ ತಾಯಿ ಪಾಪ ಎಲ್ಲ ಕೊಟ್ಬಿಟ್ಟಿದ್ರ. ಮೋದಿ ಅವ್ರ ಮನೆಯನ್ನು ತಂದು ಕೊಟ್ಟಿಲ್ಲ ಅಂತ ಹೇಳಿ ಯೋಚನೆ